ಯಾವ್ದ್ರಿಂದ ಜಾಸ್ತಿ ಆಗುತ್ತೆ ಅಥವಾ ನಮ್ಗೆ ಸುಖ ಜಾಸ್ತಿ ಯಾವ್ದ್ರಲ್ಲಾಗತ್ತೆ? ಸುಖ ಜಾಸ್ತಿ ಆದಾಗ ಅಂದರೆ ನಮ್ಮ ಆಸೆ ಜಾಸ್ತಿ ಆದಾಗ ನಾವು ಸುಖ ಪಡಬೇಕು ಅನ್ನೋ ಆಸೆ ಬಂದಾಗ ಸುಖ ಜಾಸ್ತಿ ಇರೋದನ್ನು ಹುಡ್ಕೊಂಡು ಹೋಗ್ತೀವಿ. ಜಾಸ್ತಿ ಈ ವಸ್ತುಲಿ ಒಂದು ಕಾರಲ್ಲಿ ಸುಖ ಇದೆ, ಅದರಲ್ಲೂ ಇನ್ನೂ ಎಲೆಕ್ಟ್ರಿಕ್ ಕಾರ್ ಬಂದರೆ ಇನ್ನೂ ಸುಖ. ಒಂದು ಮನೆ ಸುಖ ಇದೆ, 2 ಮನೆ ಬಾಡಿಗೆ ಕೊಟ್ಟರೆ ಇನ್ನೂ ಸುಖ. ನಾನು 2 ವೀಲರ್ ಇಟ್ಕೊಂಡಿದ್ದೀನಿ, ಕಾರ್ ತೊಗೊಂಡ್ರೆ 4 ವೀಲರ್ ತೊಗೊಂಡ್ರೆ ಸುಖ. ಜಾಸ್ತಿ ಸುಖದಿಂದ, ಜಾಸ್ತಿ ಸಂತೋಷದಿಂದ ಜಾಸ್ತಿ ಸುಖ ನಾನು ಜಾಸ್ತಿ ಪಡ್ಕೋಬೇಕು ಹೊರಗಡೆ. ಇದು ಬಹಳ ಮೂರ್ಖತನ. ಅದಕ್ಕೆ ಈ ಸುಖ ಅನ್ನೋದು ಶಾಶ್ವತವಾಗಬೇಕಾದ್ರೆ ಸುಖದ ಕಲ್ಪನೆ ನಿಮಗೆ ಗೊತ್ತಿರಬೇಕು. ಸುಖ ಕೇವಲ ಬಂದು ಹೋಗೋದು ಅಂತ. ಆಗ ನಾವು ಸಂತೋಷವನ್ನು ಬಯಸ್ತೇವೆ. ಸುಖ ದೇಹಕ್ಕೆ ಸಂಬಂಧಪಟ್ಟಿದ್ದು, ಇಂದ್ರಿಯ ಭೋಗ. ಸುಖ ಅಂದರೆ ನಾವು ಪ್ಲೆಸೆಂಟ್ ಇನ್ ಅವರ್ ಬಾಡಿ ಈ ಸುಖ. ಇಫ್ ಯು ಆರ್ ಪ್ಲೆಸೆಂಟ್ ಇನ್ ಯುವರ್ ಬಾಡಿ, ನೋಡೋದ್ರಲ್ಲಿ, ಕೇಳೋದ್ರಲ್ಲಿ, ಮೂಸೋದ್ರಲ್ಲಿ, ಮುಟ್ಟೋದ್ರಲ್ಲಿ ನಾನು ಸುಖವಾಗಿದ್ದೀನಿ ಅಂತ ಅಷ್ಟೇ. ಅದು ಬಹಳ ಟೆಂಪ್ರರಿ. ನಮಗೆ ಯಾರಾದರೂ ಮನಸ್ಸಿಗೆ ಖುಷಿ ಕೊಟ್ಟಾಗ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂದಾಗ, ನಾನು ನಿನ್ನವಳು ಅಂತ ಹೇಳಿದಾಗ, ನಿಮಗೇನಾದರೂ ಕೊಟ್ಟಾಗ ನಿಮ್ಗೆ ಖುಷಿ ಆಗುತ್ತಲ್ಲ, ಅದು ಸಂತೋಷ. ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಯುವರ್ ಮೈಂಡ್ ಈಸ್ ಪ್ಲೆಸೆಂಟ್, ಯು ಆರ್ ವೆರಿ ವೆರಿ ಹ್ಯಾಪಿ. ಅಷ್ಟೇ ಅಲ್ಲ, ಸುಖ ಈಗೇನಾಯಿತು, ಸಂತೋಷ ಆಯಿತು. ಈ ಸಂತೋಷವಾದ ಸುಖವನ್ನು ಈಗ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಕೊಳ್ಬೇಕಾದ್ರೆ ನಿಮಗೆ ಆನಂದ ಬರಬೇಕು. ನಿಮ್ಮ ಬುದ್ಧಿಯಲ್ಲಿ ಆ ಸುಖ ಕಾಣಿಸ್ಬೇಕು. ಆಗ ನಿಮಗೊಂದು ಹರ್ಷ ಆಗುತ್ತೆ. ಅದು ಸ್ವಲ್ಪ ಹೊತ್ತು ಇರುತ್ತೆ. ಆಗ ನೀವೇನಾದರೂ ಸಾಧನೆ ಮಾಡಿದ್ರೆ ಆಗುತ್ತೆ, ವಿಲ್ ಪವರಿಂದ ಆಗುತ್ತೆ. ಆಗ ನಿಮಗೆ ಒಂದು ಪ್ರೈಡ್ ಬರುತ್ತೆ. ಇದೆಲ್ಲ ಒಂದು ಎಲಿವೇಟೆಡ್ ಎಮೋಷನ್ ಅದು ಕೊಡುತ್ತೆ. ಆದರೆ ಅದು ಕೂಡ ಯಾರಾದರೂ ಕಿತ್ಕೊಂಡು ಹೊರಟೋದ್ರೇನೋ ಭಯದಲ್ಲಿ ಮಿಶ್ರಿತವಾಗಿರುತ್ತೆ. ಆದರೆ ಇನ್ನೊಂದಿದೆ, ಅದು ಬ್ಲಿಸ್ ಅಂತ ಹೇಳ್ತಾರೆ, ಪರಮಾನಂದ ಅಂತ. ಇದು ಎಲ್ಲ ಸುಖಕ್ಕೂ ಮೀರಿದ್ದು. ಈ ಸುಖಕ್ಕೆ ದುಃಖ ಅನ್ನೋದಿಲ್ಲ, ಲೇಪ ಯಾವುದೂ ಇಲ್ಲ. ಈ ಸುಖಕ್ಕೆ ಅಸುಖ ಅನ್ನೋದು ಅಪೋಸಿಟ್ ಇಲ್ಲ. ಇದು ಎಲ್ಲಕ್ಕೂ ಮೀರಿದ ಆನಂದ ಇದೆಯಲ್ಲ, ಅದನ್ನು ಯಾರು ಆ ಸ್ಪಿರಿಟನ್ನು ಅನುಭವಿಸಿರ್ತಾರೆ, ಒಳಗಡೆ ಆನಂದವನ್ನು, ವೆನ್ ದೇ ಆರ್ ಪ್ಲೆಸೆಂಟ್ ಫ್ರಮ್ ದಿ ಹೋಲ್, ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್, ದಿ ಹೋಲ್ ಆ್ಯಂಡ್ ಸೋಲ್, ದೇ ಆರ್ ವೆರಿ 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 ಬ್ಲಿಸ್ಫುಲ್, ಟೋಟಲಿ ಬ್ಲಿಸ್ಫುಲ್. ಆ ಸುಖ ಮಾತ್ರ ದೇಹಕ್ಕೆ ಆರೋಗ್ಯವನ್ನು ಕೊಡೋದು, ಮನಸ್ಸಿಗೆ ಶಾಂತಿಯನ್ನು ಕೊಡೋದು, ಬುದ್ಧಿಗೆ ವಿವೇಕ ಪ್ರಜ್ಞೆಯನ್ನು ಕೊಡೋದು. ಆ ಸುಖ ಒಂದು ಫುಲ್ಫಿಲ್ಮೆಂಟ್ ತರೋದು. ಬುದ್ಧಿಯನ್ನ ನಿಯಂತ್ರಿಸುವಂತಹ ಶಕ್ತಿ ಯಾವುದು ಅಮ್ಮ? ಅಥವಾ ಬುದ್ಧಿನೇ ಎಲ್ಲವನ್ನ ನಿಯಂತ್ರಿಸುತ್ತಾ? ಎಲ್ಲಿವರೆಗೂ ಬುದ್ಧಿ ಅಹಂಕಾರಕ್ಕೆ ಸಮಾಧಾನ ಕೊಡ್ತಿರುತ್ತೋ, ಅಹಂಕಾರನ ಪೋಷಿಸಿಕೊಂಡು, ಅಹಂಕಾರನ ಮೆಚ್ಚಿಸಿಕೊಂಡು, ಅಹಂಕಾರಕ್ಕೆ ದಾಸನಾಗಿರುತ್ತೋ, ಅಂಥ ಬುದ್ಧಿ ಅದು ಪ್ರಪಂಚನ ನಿಯಂತ್ರಿಸ್ಬೋದು, ನಿಮ್ಮನ್ನು ನಿಯಂತ್ರಿಸೋಕ್ಕಾಗಲ್ಲ. ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇರಲ್ಲ. ಎಲ್ಲರೂ ಕಂಟ್ರೋಲ್ ಮಾಡಿ, ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲದೆ ಇದ್ದರೆ ನಿಮ್ಮ ಬಾಡಿ ನಿಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ, ಬಾಡಿ ಆ್ಯಕ್ಟಿವಿಟಿ ನಿಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ, ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ, ಯಾರೋ ಆಳ್ತಾ ಇರ್ತಾರೆ, ನಿಮ್ಮ ಬುದ್ಧಿ ಹಿಡಿತದಲ್ಲಿ ಇರಲ್ಲ, ನಿಮಗೆ ಪ್ರಜ್ಞೆನೇ ಇರಲ್ಲ, ಯಾರೋ ಬಳಸ್ಕೋತಾರೆ, ಹೀಗಾಗ್ಬಿಡ್ತೀರ. ಏನು ಪ್ರಯೋಜನ? ಬುದ್ಧಿ ನಿಮ್ಮನ್ನು ನಿಯಂತ್ರಿಸಬೇಕಾದ್ರೆ ಅದಕ್ಕೊಂದು ವಿಶೇಷವಾದ ಯೋಗ್ಯತೆ ಬರಬೇಕು. ಆ ಬುದ್ಧಿ ಒಂದು ಪರಮಾತ್ಮನಿಗೆ ಅಥವಾ ನಿಮ್ಮ ಚಿತ್ ಶಕ್ತಿಗೆ, ಕಾನ್ಷಿಯಸ್ಗೆ ಸರೆಂಡರ್ ಆಗಬೇಕು. ಅಹಂಕಾರನ ಸರೆಂಡರ್ ಮಾಡಬೇಕು, ಖಾಲಿ ಆಗಬೇಕು. ಬುದ್ಧಿ ಜಾಗೃತವಾಗಬೇಕು. ಆಗ ಆ ಬೆಳಕು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅದು ಒಳಗಿಂದ ಸ್ವಯಂ ಪ್ರಭೆ ಅದರ ಮೇಲೆ ಬಿದ್ದಿರುತ್ತೆ. ಅಹಂಕಾರದ ಆ ಒಂದು ಕೃತಕ ಬೆಳಕು, ಆ ಥಳಕು ಪಳಕು ಬುದ್ಧಿ ಮೇಲೆ ಬಂದಿರಲ್ಲ. ಮೋಹದಲ್ಲಿ ಸಿಕ್ಕಾಕೊಂಡಿರಲ್ಲ ಬುದ್ಧಿ ಸನ್ಯಾಸದಲ್ಲಿ ಒಳಗಡೆ ತಿರುಗಿರುತ್ತೆ. ಆಗ ಪರಮಾತ್ಮನ ಅಂದರೆ ನಮ್ಮ ಸ್ವಭಾವದಿಂದ ಹುಟ್ಟಿದಂತಹ ಸ್ವಯಂ ಪ್ರಭೆ ಬುದ್ಧಿ ಮೇಲೆ ಬೀಳುತ್ತೆ. ಆ ಪ್ರಭೆಯಲ್ಲಿ, ಆ ಜ್ಞಾನ ಪ್ರಭೆಯಲ್ಲಿ ಎಲ್ಲವನ್ನೂ ನೋಡುವ ಒಂದು ಶಕ್ತಿ ನಮಗೆ ಬರುತ್ತೆ. ಆಗ ಮನಸ್ಸು ಬುದ್ಧಿ ಮಾತು ಕೇಳುತ್ತೆ, ಇಂದ್ರಿಯಗಳು ಬುದ್ಧಿ ಮಾತು ಕೇಳುತ್ತೆ, ಇಡೀ ಪ್ರಪಂಚವು ಆ ಬುದ್ಧಿ ಮಾತು ಕೇಳುತ್ತೆ. ಅಮ್ಮ, ಸರಿಯಾದ ಮನಸ್ಸಿನ ಉಪಯೋಗಗಳೇನು? ಮನಸ್ಸು ನಮಗೆ ಸರಿಯಾಗಿ ಉಪಯೋಗಿಸದೇ ಇದ್ದರೆ
ಅದು ಯಾತಕ್ಕಿದೆಯೋ ಅದಕ್ಕೆ ಉಪಯೋಗಿಸದೇ ಇದ್ದರೆ ಅದೇ ದುರುಪಯೋಗ. ಯಾಕಿದೆ ಮನಸ್ಸು? ಒಂದು ಸಾಧನವಾಗಿದೆ, ನಮ್ಮನ್ನು ನಾವು ಕಂಡುಕೊಳ್ಳೋಕ್ಕಿದೆ, ನಾವು ಯಾರು ಅಂತ ತಿಳ್ಕೊಳ್ಳೋಕ್ಕಿದೆ, ನಾವು ಸಂಪೂರ್ಣವಾಗೋದಕ್ಕಿದೆ ಮನಸ್ಸು. ಮನಸ್ಸು ಬ್ಯೂಟಿಫುಲ್ ವೆಹಿಕಲ್. ಬಾಡಿ ಹೇಗೋ, ಬಾಡಿ ಮೈಂಡ್ ಎರಡೂ, ಒಂದು ಸ್ಥೂಲ ಒಂದು ಸೂಕ್ಷ್ಮ, ಒಟ್ಟೊಟ್ಟಿಗೆ ಕೆಲಸ ಮಾಡುತ್ತೆ ನಾವು ಯಾರು ಅಂತ ತಿಳ್ಕೊಳ್ಳೋಕ್ಕೆ. ಅದು ಹೊರಗಡೆ ಇದೆ, ಆ ಎನ್ಕ್ಲೇವ್ನಲ್ಲಿ ನಾವು ಅನುಭವಿಸಿ ಒಳಗೆ ಬರಬೇಕು. ಮನಸ್ಸನ್ನು ನಮಗೆ ಬೇಕಾದ ಹಾಗೆ, ಅಂದರೆ ಏನು ಆಗಬೇಕು ಅದರಿಂದ, ಅದು ನಮ್ಮ ಒಂದು ಒಳಗಿರುವ ಅಂತಃಶಕ್ತಿಯನ್ನು ಆಕರ್ಷಿಸುವ ಹಾಗೆ ಅದು ಪ್ಯೂರ್ ಆಗಿರಬೇಕು. ಸರಿಯಾದ ಮನಸ್ಸು ಅಂದರೆ ರೈಟ್ ಮೈಂಡ್ ಮೀನ್ಸ್ ಪ್ಯೂರ್ ಮೈಂಡ್. ರೈಟ್ ಮೈಂಡ್ ಈಸ್ ಸೆನ್ಸಿಟಿವ್ ಮೈಂಡ್, ರೈಟ್ ಮೈಂಡ್ ಈಸ್ ಡೈನಮಿಕ್ ಮೈಂಡ್. ರೈಟ್ ಮೈಂಡ್ ಅಂದರೆ ಆ ಬುದ್ಧಿಯನ್ನು ತನ್ನ ಹತೋಟಿಯಲ್ಲಿ, ಅಂದರೆ ಬುದ್ಧಿರೂಪವಾದಂತಹ ಮನಸ್ಸು. ಆ ಬುದ್ಧಿ ಮನಸ್ಸಿಗೆ ಬೇರೆ ಡಿವಿಷನ್ ಇಲ್ಲ. ಮನಸ್ಸೇ ಆ ಬುದ್ಧಿ, ವಿವೇಕ ಜಾಗೃತಿ ಆದಾಗ ಬುದ್ಧಿಯಲ್ಲಿ ಮನಸ್ಸು ಹೊಳೆಯುತ್ತೆ. ಮನಸ್ಸು ಬುದ್ಧಿಯ ಒಂದು ಸ್ವಾಧೀನದಲ್ಲಿ ಇರುತ್ತೆ. ಅದು ಮನಸ್ಸು ಬುದ್ಧಿಯ ಸ್ನೇಹಿತನಾಗಿರುತ್ತೆ. ಮನಸ್ಸು ಒಳಗಡೆ ತಿರುಗಿರುತ್ತೆ, ಬೆಳಕಾಗಿರುತ್ತೆ, ಬುದ್ಧಿಯ ಪ್ರತಿಬಿಂಬ ಆಗಿರುತ್ತೆ, ಪ್ರತಿನಿಧಿಯಾಗಿರುತ್ತೆ. ಅದು ಇಟ್ಸ್ ಎ ಬೆಸ್ಟ್ ಸರ್ವೆಂಟ್ ಟು ಸರ್ವ್ ದಿ ಸೋಲ್. ಹಾಗೆ ಅದೇ ನಿಜವಾದ ಉಪಯೋಗ. ಮನಸ್ಸನ್ನು, ಹೊರಮುಖವಾಗಿದ್ದ ಮನಸ್ಸನ್ನು, ಇಂದ್ರಿಯಕ್ಕೆ ಹಿಡ್ಕೊಂಡಿರೋ ಮನಸ್ಸನ್ನು, ಪ್ರಪಂಚಕ್ಕೆ ಅಂಟ್ಕೊಂಡಿರೋ ವ್ಯಾಮೋಹದ ಮನಸ್ಸನ್ನು ಒಳಗಡೆ ವಿವೇಕ ಬುದ್ಧಿಯಿಂದ ತಿರುಗಿಸಿ, ಆ ಬುದ್ಧಿವಂತನಾದವನು, ಜ್ಞಾನವಂತನಾದವನು, ವಿವೇಕಿ ಪ್ರಜ್ಞಾವಂತನಾದವನು ಆ ಮನಸ್ಸಿಗೆ ಆ ಪ್ರಜ್ಞೆಯನ್ನು, ಜಾಗೃತಿಯನ್ನು ಕೊಟ್ಟು ಅದನ್ನು ಪರಮಾತ್ಮನನ್ನು, ಒಳಗಡೆ ಇರುವ ಆತ್ಮನನ್ನು ಸೇವೆ ಮಾಡೋದಕ್ಕೆ ಅವನು ರೆಡಿ ಮಾಡ್ತಾನೆ. ಆಗ ಆ ಮನಸ್ಸು ನಿಜವಾಗ್ಲೂ ಇರೋದಕ್ಕೆ, ಪರ್ಪಸ್ಗೆ, ಸರ್ವ್ ಮಾಡೋದಕ್ಕೆ, ಉಪಯೋಗಕ್ಕೆ ಬರುತ್ತೆ. ಅಮ್ಮ, ನೀವು ಬಹಳಷ್ಟು ಸಲ ಮಾತಾಡ್ಬೇಕಾದ್ರೆ ಹೇಳಿದ್ದೀರಾ, ದುಃಖ ಅನ್ನೋದು ಒಂದು ಮನಸ್ಸಿನ ಸಮಸ್ಯೆ ಅಂತ. ಅದು ನಮ್ಮನ್ನ ಆಳದೆ ನಾವು ಅದರಿಂದ ಆಚೆ ಬರೋದು ಅಥವಾ ಹೊರಗೆ ಬರೋದು ಹೇಗೆ? ಮನಸ್ಸಿನ ಸ್ವಭಾವ ನಾವು ತಿಳ್ಕೋಬೇಕು. ಬುದ್ಧಿ ಉಪಯೋಗಿಸಿ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ. ಮನಸ್ಸು ಡ್ಯುಯಾಲಿಟಿನಲ್ಲೇ ಕೆಲಸ ಮಾಡೋದು. ಮನಸ್ಸಿಗೆ ಆ ಡ್ಯುಯಾಲಿಟಿ ಬೇಕು, ಅದೇ ಅದಕ್ಕೆ ಆಹಾರ. ಡ್ಯುಯಾಲಿಟಿ ಅಂದ್ರೇನು? ಸುಖ ದುಃಖ, ಬೇಕು ಬೇಡ, ಹೌದು ಇಲ್ಲ, ಹಾಗೆ ಹೀಗೆ, ಹಗಲು ಎರಡು, ಈ ಥರನೇ ಆಪೋಸಿಟ್ಸ್ನಲ್ಲೇ ಕೆಲಸ ಮಾಡುತ್ತದೆ. ಅದರಿಂದ ನಾವು ಆರಿಸ್ಕೊಳ್ತೀವಿ, ಇದು ಬೇಡ ನಮಗೆ ದುಃಖ, ಇದು ಸುಖ ಅಂತ. ಯಾವಾಗ ಆರಿಸ್ಕೊಳ್ತೀವಿ, ಆ ಡ್ಯುಯಾಲಿಟಿ ನಾವೇ ಮಾಡ್ಕೊಂಡಿರೋದ್ರಿಂದ ಅದು ಒಂದನ್ನು ಎರಡು ಮಾಡಿರ್ತೀವಿ, ಆ ಎರಡು ಒಂದೇ ಅಂತ ನಮಗೆ ಗೊತ್ತಿರಲ್ಲ. ಸುಖದ ಒಂದು ಅಂಚು ದುಃಖದಲ್ಲೇ ಮುಗಿಯೋದು, ದುಃಖದ ಕೊನೆ ಸುಖದಿಂದ ಪ್ರಾರಂಭವಾಗುತ್ತೆ. ಸುಖ ದುಃಖ ಒಂದೇ, ಅದು ಒಂದೇ ಮನಸ್ಸು, ಎರಡು ಮುಖ. ಅದಕ್ಕೆ ನಮಗೆ ಮೋಸ ಮಾಡುತ್ತೆ. ಅದು ಎರಡೂ ಒಂದೇ. ಸುಖದಲ್ಲಿ ಖುಷಿ ಪಡಬೇಡ, ಅದು ದುಃಖದಲ್ಲೇ ಎಂಡಾಗೋದು. ಅದರಿಂದ ಈ ಒಂದು ಮೆಕ್ಯಾನಿಸಮ್ ನಮ್ಗೆ ತಿಳಿದಾಗ ಸುಖದ ಕಡೆ ನಾವು ಹೋಗಲ್ಲ. ಇದು ಟೆಂಪ್ರರಿನ, ಇವತ್ತಲ್ಲ ನಾಳೆ ಈ ಕಡೆ ತಿರುಗಿದಾಗ ಇದ್ರ ಮುಖ ದುಃಖ ಬರುತ್ತೆ, ನಂಗೆ ಬೇಡ ಅಂತ ಡ್ಯುಯಾಲಿಟಿನ ಮೀರಿ ಹೋಗುವಾಗ ನಮಗೆ ಒಂದು ಕಾನ್ಫ್ಲಿಕ್ಟ್ನ ಮೀರಿ ಹೋಗೋ ಶಕ್ತಿ ಬರುತ್ತೆ. ಅದನ್ನು ಈಕ್ವಲ್ ವಿಷನ್ನಿಂದ ನೋಡೋದು. ಸುಖ ದುಃಖ ಎರಡೂ ಒಟ್ಟಿಗೆ ಬರುತ್ತೆ, ಒಟ್ಟಿಗೆ ಹೋಗುತ್ತೆ. ಇದನ್ನ ನಾವು ಲೆಕ್ಕಕ್ಕೆ ಇಟ್ಕೊಳ್ಬಾರ್ದು. ಶಾಶ್ವತವಾದದ್ದನ್ನು ನೋಡಬೇಕು. ಯಾವುದು ಕಾನ್ಸ್ಟೆಂಟಾಗಿ ನಮ್ಮಲ್ಲಿ ನಮ್ಮ ಜೊತೆ ಇರುತ್ತೋ ಅದನ್ನು ನೋಡಬೇಕು ಅಂದಾಗ ವಿ ಟೇಕ್ ಎ ಲೀಪ್. ಅದು ಬುದ್ಧಿ ಒಳಮುಖವಾಗುತ್ತೆ. ಆಗ ನಮಗೆ ಶಾಶ್ವತವಾದ ಒಂದು ಬ್ಲಿಸ್ ಸಿಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲೇ ಇರೋಣ, ಇದು ಹೆಚ್ಚು ಕಾಲ ಇದೆ, ನಾನಿರೋವರೆಗೂ ಇದೆ, ಇಟ್ ರಿಮೈನ್ಸ್ ವಿತ್ ಮೀ, ಇಟ್ ಅಕಂಪನೀಸ್ ಮೀ ವಿತ್ ಮೀ ಈವನ್ ಆಫ್ಟರ್ ಲೈಫ್. ಅದು ಗೊತ್ತಾಗೋದ್ರೆ ನೀವು ಮೆಡಿಟೇಷನ್ನ ಬಿಡೋದೇ ಇಲ್ಲ. ರಿಫಾರ್ಮೇಷನ್ ಪ್ರಪಂಚದಲ್ಲಿ ಸಾಧ್ಯನಾ ಅಮ್ಮ? ರಿಫಾರ್ಮೇಷನ್ ಯಾವಾಗ ಆಗುತ್ತೆ ಅಂದರೆ, ನಮ್ಮ ಒಳಗಡೆ ರಿಫಾರ್ಮ್ ಆಗ್ತಾ ಆಗ್ತಾ ನಮ್ಮ ಸುತ್ತ ನಾವು ರಿಫಾರ್ಮ್ ಮಾಡ್ಬೋದು. ಅನ್ಲೆಸ್ ಇನ್ನರ್ ಚೇಂಜ್, ಔಟರ್ ಕೆ ನಾಟ್ ಬಿ ಚೇಂಜ್. ನಾವು ಬದಲಾಯಿಸ್ಕೊಂಡ್ರೆ ವೇಷನ, ಕನ್ನಡಿನಲ್ಲಿ ನಾವು ಪ್ರತಿಬಿಂಬ ಬದಲಾಗತ್ತೆ. ನಾವು ವೇಷ ಬದಲಾಯಿಸ್ಕೊಳ್ಳದೆ ಕನ್ನಡಿನಲ್ಲಿ ಬೇರೆ ಪ್ರತಿಬಿಂಬನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ?
ಕನ್ನಡಿ ಏನು ಮಾಡುತ್ತೆ, ಪ್ರಪಂಚ ಏನು ಮಾಡುತ್ತೆ, ಪ್ರಪಂಚದಲ್ಲಿರೋ ಜನ, ಅದರಲ್ಲಿ ನಾವು. ರಿಫರ್ಮೇಷನ್ ಪ್ರಪಂಚದಲ್ಲಿ ಆಗಬೇಕು, ಜನ ಆಗಬೇಕು, ಜನರಲ್ಲಿ ನಾನು, ನನ್ನಿಂದಲೇ ಪ್ರಾರಂಭ ಆಗಬೇಕು. ಇದು ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲರನ್ನೂ ನಾನು ಸೆಂಟ್ರ್ ಮಾಡಿಕೊಂಡಾಗ ರಿಫರ್ಮೇಷನ್ ಸಾಧ್ಯ. ಇದೊಂದು ಚೇಂಜ್ ಅಲ್ಲ. ರಿಫರ್ಮೇಷನ್ ಇಸ್ ನಾಟ್ ಎ ಚೇಂಜ್, ಇಟ್ ಈಸ್ ಅ ಟ್ರಾನ್ಸ್ಫರ್ಮೇಷನ್ ಇನ್ಸೈಡ್ ಅಂಡ್ ಎ ರೆವಲ್ಯೂಷನ್, ದ ಇನ್ನರ್ ರೆವಲ್ಯೂಷನ್, ಸ್ಪಿರಿಚುವಲ್ ರೆವಲ್ಯೂಷನ್, ಬೇರೆ ರೆವಲ್ಯೂಷನ್ ಅಲ್ಲ. ಇದುವರೆಗೂ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಎಕನಾಮಿಕ್ ರೆವಲ್ಯೂಷನ್, ಆ ರೆವಲ್ಯೂಷನ್, ಈ ಬ್ಲಡ್ ರೆವಲ್ಯೂಷನ್ ಕೂಡ ಆಗಿದೆ ಅಲ್ಲ. ಈಗ ಆಗಬೇಕಾಗಿರೋದು ಖಂಡಿತ ಯುಗ ಬದಲಾವಣೆ. ಅದಕ್ಕೆ ಬೇಕಾಗಿರೋದು ಸ್ಪಿರಿಚುವಲ್ ರೆವಲ್ಯೂಷನ್. ಅದು ಆಂದೋಲನ, ಅಧ್ಯಾತ್ಮ ಆಂದೋಲನ. ಅದರಿಂದ ಸಾಧ್ಯ. ಅದು ಒಬ್ಬೊಬ್ಬರಿಂದನೂ ಆಗಬೇಕು.